On the street, you could lose everything. Well, I'm not going to give up. When you lose your self-respect, you're done for. ಪಿಕ್ಚರ್ ಪಯಣದ ಇಂದಿನ ಸಂಚಿಕೆಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಬ್ರಿಟನ್ ಅಥವಾ ಇಂಗ್ಲೆಂಡ್ ದೇಶದ ಪ್ರಖ್ಯಾತ ಸಿನಿಮಾ ಕಲಾವಿದ, ನಿರ್ದೇಶಕ ಕೆನ್ ಲೋಚ್ನ ಐ ಡೇನಿಯಲ್ ಬ್ಲೇಕ್ ಅನ್ನುವ ಸಿನಿಮಾವನ್ನು ಪರಿಚಯ ಮಾಡಿಕೊಳ್ಳಲಿಕ್ಕಿದ್ದೇನೆ. ಇವತ್ತಿನ ನನ್ನ ಮಾತುಗಳ ಉದ್ದೇಶ ಬರೀ ಆ ಒಂದು ಸಿನಿಮಾವನ್ನು ಪರಿಚಯ ಮಾಡಿಕೊಡೋದಲ್ಲ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡಬೇಕಂತಿರೋದು ಆ ಕೆನ್ ಲೋಚ್ ಅನ್ನುವ ಸಿನಿಮಾ ಕಲಾವಿದನ ಕಲೆಯ ವಿಶಿಷ್ಟತೆ, ಅನನ್ಯತೆ ಮತ್ತು ಇವತ್ತಿನ ಸಮಾಜಕ್ಕೆ ಅದರ ಪ್ರಾಮುಖ್ಯತೆ ಏನು ಅನ್ನೋದು ತಿಳಿಸೋದು ನನ್ನ ಇಂದಿನ ಮಾತುಗಳ ಮುಖ್ಯ ಉದ್ದೇಶವಾಗಿದೆ. ಅದಕ್ಕೆ ಒಂದು ಉದಾಹರಣೆಯಾಗಿ ಆತನ 2016ರಲ್ಲಿ ಮಾಡಿದ ಐ ಡೇನಿಯಲ್ ಬ್ಲೇಕ್ ಅನ್ನೋ ಸಿನಿಮಾವನ್ನು ಮಾತಿಗೆ ಪರಿಚಯಕ್ಕೆ ತಗೊಂಡಿದೆ. ಕೆನ್ ಲೋಚ್ ತನ್ನ 23ನೇ ವಯಸ್ಸಿನಿಂದ ಸತತವಾಗಿ 30 ಟೆಲಿವಿಷನ್ ನಾಟಕಗಳು ಮತ್ತು ಸಿನಿಮಾಗಳನ್ನು ಮಾಡಿದ್ದಾನೆ. 27 ಕಥಾಚಿತ್ರಗಳು ಅಂದರೆ ಫೀಚರ್ ಫಿಲ್ಮ್ಸ್ ಅನ್ನು ಮಾಡಿದ್ದಾನೆ. 6 ಡಾಕ್ಯುಮೆಂಟರಿಗಳನ್ನು ಮಾಡಿದ್ದಾನೆ. ಅಂದರೆ ಅವನ ಚಿತ್ರಾವಳಿ ಅಷ್ಟು ಸಮೃದ್ಧವಾಗಿದೆ. ಮತ್ತು ಈ ತನ್ನ ಬದುಕಿನ ಈ 60 ವರ್ಷವೂ ಆತ ಬೇರೆ ಯಾವ ಉದ್ಯೋಗವನ್ನು ಮಾಡದೆ ಸಿನಿಮಾವನ್ನು ಮಾಡುವ ವೃತ್ತಿಯಲ್ಲಿ ತೊಡಕೊಂಡಿದ್ದಾನೆ. ಅದರ ಜೊತೆಗೆ 2ನೇ ಮಹಾಯುದ್ಧದ ನಂತರದ ಇಂಗ್ಲೆಂಡ್ ಅಥವಾ ಗ್ರೇಟ್ ಬ್ರಿಟನ್ನ ರಾಜಕೀಯ ವಿದ್ಯಮಾನಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾನೆ. ಹಾಗಾಗಿ ಅವನ ಬದುಕಿನ 6 ದಶಕಗಳು ಏನಿವೆ ಅದು ಒಬ್ಬ ವ್ಯಕ್ತಿಯ ರಾಜಕೀಯ ಬದುಕೇ ಆಗಿ ಹೋಗಿದೆ. ಅಷ್ಟು ಸಕ್ರಿಯವಾಗಿ ಸಾಮಾಜಿಕ ಜೀವನಕ್ಕೆ ತೆರೆದುಕೊಂಡಂತಹ ಸಿನಿಮಾ ಕಲಾವಿದ ಅವನು. ನಾನು ಈಗ ಹೇಳಿದ 30 ಟೆಲಿನಾಟಕ ಮತ್ತು ಸಿನಿಮಾಗಳು, 27 ಕಥಾಚಿತ್ರಗಳು, 6 ಡಾಕ್ಯುಮೆಂಟರಿಗಳ ಮಾಡುವ ಹೊತ್ತಿಗೇನೆ ಆತ ಇಂಗ್ಲೆಂಡ್ನ ಕಾರ್ಮಿಕ ವರ್ಗದ ಚಳುವಳಿಯ ಜೊತೆ ಸಕ್ರಿಯವಾಗಿ ತೊಡಗಿಸಿಕೊಂಡವರು. 2ನೇ ಮಹಾಯುದ್ಧದ ನಂತರ ಇಂಗ್ಲೆಂಡ್ನಲ್ಲಿ ಒಂದು ಬಹುದೊಡ್ಡ ಕಾರ್ಮಿಕ ಚಳುವಳಿ ನಡೆಯಿತು. ಆ ಕಾರ್ಮಿಕ ಚಳುವಳಿಯ ಒಂದು ರಾಜಕೀಯ ಮುಖವಾಗಿ ಲೇಬರ್ ಪಾರ್ಟಿ ಹೊರಹೊಮ್ಮಿತು. ಅದು ಉಳ್ಳವರ ಪರವಾಗಿದ್ದ ಬಲಪಂಥೀಯ ಟೋರಿ ಪಕ್ಷವನ್ನು ಸೋಲಿಸಿ ರಾಜಕೀಯ ಅಧಿಕಾರವನ್ನು ಹಿಡಿತು. ತನ್ನ ಆಡಳಿತ ಕಾಲದಲ್ಲಿ ಅನೇಕ ಜನಕಲ್ಯಾಣ ಯೋಜನೆಗಳನ್ನು, ಅಂದರೆ ಕಾರ್ಮಿಕರಿಗೆ ಮತ್ತು ಬಡವರಿಗೆ ಅನುಕೂಲವಾಗುವಂತಹ ಕಲ್ಯಾಣ ಯೋಜನೆಗಳನ್ನು ರೂಪಿಸಿ ಇದು ಬಡವರ, ಕಾರ್ಮಿಕರ, ದುಡಿಯುವವರ ಒಂದು ಸರ್ಕಾರ ಅನ್ನೋ ಒಂದು ಆಶೆಯನ್ನು ಹುಟ್ಟಿಸಿತ್ತು. ಆ ಆಶೆ 1970ರವರೆಗೂ ಬಹಳ ಜೀವಂತವಾಗಿತ್ತು. ಹಾಗಾಗಿ ಕೆನ್ ಲೋಚ್ ಆ ಕಾರ್ಮಿಕ ಚಳವಳಿ ಮತ್ತು ಆ ಲೇಬರ್ ಪಕ್ಷದ ಜೊತೆಗೆ ಸಕ್ರಿಯನಾಗಿ ತನ್ನನ್ನು ಗುರುತಿಸಿಕೊಂಡಿದ್ದ. 70ರ ನಂತರ ಕಾಲ ಬದಲಾದ ಹಾಗೆ ಇಂಗ್ಲೆಂಡಿನ ಎಲ್ಲ ರಾಜಕೀಯ ಪಕ್ಷಗಳು ಕೂಡ, ಮುಖ್ಯವಾಗಿ
ಟೋರಿ ಮತ್ತು ಲೇಬರ್ ಪಕ್ಷಗಳು ಈ ವರ್ಲ್ಡ್ ಬ್ಯಾಂಕ್ ಮತ್ತು IMF ಬೋಧಿಸಿದಂತಹ ಉದಾರೀಕರಣದ ಆರ್ಥಿಕ ನೀತಿಯತ್ತ ತಿರುಗಿ 80ರ ದಶಕ ಬರುವಷ್ಟೊತ್ತಿಗೆ ಯಾವ ಕಾರ್ಮಿಕರ ಮತ್ತು ದುಡಿಯುವ ವರ್ಗದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಅಂತ ಹುಟ್ಟಿಕೊಂಡ ಲೇಬರ್ ಪಕ್ಷ ಏನಿದೆ ಅದು ಕೂಡ ಉದಾರೀಕರಣದ ಪರವಾಗಿ ರಾಜಕೀಯವನ್ನು ಮಾಡಲಿಕ್ಕೆ ಶುರು ಮಾಡಿದಾಗ ಕೆಂದೋಜ್ ಆ ಪಕ್ಷದ ನೀತಿಯ ವಿರುದ್ಧವೇ ಕಾರ್ಮಿಕರ ಜೊತೆ ಸೇರಿ ಚಳವಳಿಯನ್ನು ಮಾಡ್ತಾ ಮತ್ತು ಆ ಕಾರ್ಮಿಕರ ಅಳಲುಗಳೇನು, ಅವರ ಆಶಯಗಳೇನು, ಲೇಬರ್ ಪಕ್ಷ ಅದನ್ನು ಹೇಗೆ ಪೂರೈಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸಿನಿಮಾಗಳನ್ನು ಮಾಡ್ತಾ ಹೋದ. ಆನಂತರ ಲೇಬರ್ ಪಕ್ಷ ಸುಧಾರಿಸುವುದಿಲ್ಲ ಅಂತ ಕಂಡಾಗ ಆತ ಬೇರೆ ಕ್ರಾಂತಿಕಾರಿ ರಾಜಕೀಯ ಚಳವಳಿಗಳ ಜೊತೆಗೂಡಿಸ್ಕೊಂಡ, ರಾಜಕೀಯ ಗುಂಪುಗಳ ಜೊತೆಗೂಡಿಸ್ಕೊಂಡ, ಅನೇಕ ಸ್ಥಳೀಯ ಮತ್ತು ಒಂದು ಸ್ಥಳೀಯ ಜಿಲ್ಲಾ ಮಟ್ಟದ ಅಥವಾ ರಾಜ್ಯ ಮಟ್ಟದ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಈ ಎಲ್ಲ ಉದ್ದಕ್ಕೂ ಆತ ಸಿನಿಮಾಗಳನ್ನು ಮಾಡ್ತಾನೇ ಇದ್ದ, ಹಾಗೆಯೇ ರಾಜಕೀಯದಲ್ಲಿ ಪಾಲ್ಗೊಳ್ತಾನೂ ಇದ್ದ. ಅವೆರಡೂ ಅವನಿಗೆ ಬೇರೆ ಬೇರೆ ಆಗಿರಲಿಲ್ಲ. ಅಂದರೆ ಅವನ ರಾಜಕೀಯ ಮತ್ತು ಅವನ ಸಿನಿಮಾದ ಆಸಕ್ತಿಯ ಒಂದು ಸಂಗಮ ಸ್ಥಾನ ಅಂತಂದರೆ ಇಂಗ್ಲೆಂಡ್ ಅಥವಾ ಬ್ರಿಟನ್ನಿನ ದುಡಿಯುವ ವರ್ಗದ, ಶ್ರಮಿಕ ವರ್ಗದ, ಬಡವರ ಬದುಕನ್ನ ಉತ್ತಮಗೊಳಿಸುವ ಹಾಗೆ ಸಮಾಜ ಹೇಗೆ ರೂಪಿತವಾಗಬೇಕು ಅನ್ನೋದರ ಒಂದು ಕಾಳಜಿ ಮತ್ತು ಬ್ರಿಟನ್ನಿನ ಎರಡು ಮುಖ್ಯ ಪಕ್ಷಗಳೇನಿವೆ ಅವೆರಡೂ ಈ ಜನರ ಬದುಕಿನ ನೆಮ್ಮದಿ ಕಲ್ಯಾಣಗಳನ್ನು ಕಡೆಗಣಿಸಿ ಹೇಗೆ ಶ್ರೀಮಂತರ ಪರವಾಗಿ ನಿಂತಿವೆ ಅನ್ನೋದರ ಕಟು ವಿಮರ್ಶೆ. ಆ ಕಟು ವಿಮರ್ಶೆಯನ್ನು ಮಾಡೋ ಕಾರಣಕ್ಕಾಗಿ ಆತ ಇಷ್ಟು ದೀರ್ಘವಾದ ತನ್ನ ಚಿತ್ರಾವಳಿಗಳನ್ನು ರಚನೆ ಮಾಡಿದ್ದಾನೆ. ಹಾಗೆ ನೋಡಿದರೆ ಆತನ ಈ 60-62 ವರ್ಷಗಳ ಬದುಕೇನಿದೆ ಅದು ಸಂಪೂರ್ಣವಾಗಿ ಒಂದು ಕಡೆ ಸಿನಿಮಾ ಕಲೆಯ ಬದುಕು ಹೌದು, ಸಕ್ರಿಯ ರಾಜಕಾರಣದ ಬದುಕು ಹೌದು. ಅವನ ರಾಜಕಾರಣ ಅವನ ಸಿನಿಮಾದ ಕಲೆಯ ವ್ಯಾಕರಣವನ್ನ ಕಟ್ಟಿದೆ. ಹಾಗೆಯೇ ಅವನ ಕಲೆಯ ವ್ಯಾಕರಣ ಅವನ ರಾಜಕೀಯವನ್ನು ಕೂಡ ಪ್ರಭಾವಿಸಿದೆ. ಇದು ಒಬ್ಬ ಸಮಾಜ ಜೀವಿಗೆ ಇರಬೇಕಾದ ವಿಶಿಷ್ಟತೆ. ತನ್ನ ಕಲೆಯ ಮೂಲಕ ತನ್ನ ರಾಜಕೀಯವನ್ನ ಆತ ಅರ್ಥ ಮಾಡಿಕೊಂಡ, ತನ್ನ ರಾಜಕೀಯದ ಮೂಲಕ ತನ್ನ ಕಲೆಗೆ ಹೊಸ ತಿರುವನ್ನ ಆತ ತಂದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ. ಹಾಗಾಗಿ ಆತನಿಗೆ ತನ್ನ ನಿತ್ಯದ ಬದುಕು, ಕಲೆ ಮತ್ತು ಸಮಾಜಕ್ಕೆ ತಾನು ತೋರಬೇಕಾದ ಬದ್ಧತೆ ಇವುಗಳ ನಡುವೆ ಆತನಿಗೆ ವ್ಯತ್ಯಾಸವೇ ಇಲ್ಲ. ಆತನ ಬದುಕೆ ಇವೆಲ್ಲದರ ಸಂಗಮ ಸ್ಥಾನ. ಹಾಗಾಗಿ ಆತ ಸಿನಿಮಾಗಳನ್ನು ಮಾಡ್ತಿದ್ದ ಹಾಗೆ ಸಕ್ರಿಯ ರಾಜಕಾರಣಿಯಾಗಿದ್ದ ಹಾಗೆ ತನ್ನ ಸಿನಿಮಾದ ಕಲೆ ಹೇಗಿರಬೇಕು ಅನ್ನೋದನ್ನ ರೂಪಿಸ್ಕೊಂಡ. ಹೀಗೆ ಹೇಳಿದಾಗ ಆತ ಒಬ್ಬ ಪ್ರಚಾರ ಮಾಡಿದ ಸಿನಿಮಾ ಕಲಾವಿದ ಅಂತ ನಿಮಗೆ ಅನಿಸಿದ್ರೆ ಅಥವಾ ಅನಿಸೋ ಸಾಧ್ಯತೆ ಇದೆ. ಇಷ್ಟು ರಾಜಕೀಯವಾಗಿ ತಿಳ್ಕೊಂಡು ಬಡವರ ಪರವಾಗಿ ಮಾತಾಡ್ತಿದ್ದಾನೆ ಅಂದ್ರೆ ಆತ ಸ್ವಲ್ಪ ದೊಡ್ಡ ಗಂಟಲಲ್ಲಿ ತನ್ನ ರಾಜಕೀಯ ಪ್ರಣಾಳಿಕೆಯನ್ನ ಹೇಳುವ ಸಿನಿಮಾಗಳನ್ನು ಮಾಡಿರ್ಬೋದು ಅಂತ. ಆದರೆ ಕೆಂದೋಜ್ನ ಸಿನಿಮಾಗಳಿಗೆ ಇರೋ ಖ್ಯಾತಿ ಅಂತಂದ್ರೆ ಅವು ಹೊಸ ಬಗೆಯ ಒಂದು ಸಿನಿಮಾ ವ್ಯಾಕರಣವನ್ನು ಕಟ್ಟಿದ್ವು. ಆ ಸಿನಿಮಾ ವ್ಯಾಕರಣವನ್ನ ಹೊಸ ನವ ಸಾಮಾಜಿಕ ವಾಸ್ತವವಾದಿ ಸಿನಿಮಾ ಅಂತ ಕರೆಯಬಹುದಾದ ಆ ರೀತಿ ಗುರುತಿಸಿ ಖ್ಯಾತವಾದ ಸಿನಿಮಾಗಳಾಗಿವೆ. ಅಂದರೆ ಅದು ಮೊದಲ ಮಹಾಯುದ್ಧದ ನಂತರ ಇಟಾಲಿಯ ನವವಾಸ್ತವವಾದಿ ಸಿನಿಮಾಗಳನ್ನು ಮುಂದುವರೆಸಿ ಅದಕ್ಕಿಂತಲೂ ಹೆಚ್ಚು ರಾಜಕೀಯವಾಗಿ ಪ್ರಖರವಾದ ಆದರೆ ಕಲಾತ್ಮಕವಾಗಿ ಅಷ್ಟೇ ಅಮೂಲ್ಯವಾದ
ಸಿನಿಮಾ ಕಲಾಕೃತಿಗಳನ್ನು ಆತ ಕಟ್ಟಿರುವುದು ಅದನ್ನ ವಿಶೇಷವಾಗಿದೆ. ಈ ಕಾರಣಕ್ಕಾಗಿಯೇ ಆತನಿಗೆ 2 ಸಾರಿ ಜಗತ್ತಿನಲ್ಲಿ ಬಹಳ ಖ್ಯಾತವಾದ ಕ್ಯಾನ್ಸ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ದಕ್ಕುವ ಅತ್ಯುತ್ಕೃಷ್ಟ ಪ್ರಶಸ್ತಿ ಪಾಲ್ಮೆ ಡೆ ಓರ್ ಅನ್ನೋದು 2 ಸಾರಿ ಸಿಕ್ಕಿದೆ. ಅವನ ನಿರ್ದೇಶನಕ್ಕಾಗಿ 2 ಸಾರಿ ಆತ ಆ ಪಾಲ್ಮೆ ಡೆ ಓರ್ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾನೆ. ಆ ರೀತಿ 2 ಸಾರಿ ಆ ಪಾಲ್ಮೆ ಡೆ ಓರ್ ಪ್ರಶಸ್ತಿಯನ್ನು ಪಡ್ಕೊಂಡಿರೋರು ಸಿನಿಮಾ ಇತಿಹಾಸದಲ್ಲಿ 9 ಜನ. ಆ 9 ಜನರಲ್ಲಿ ಕೆನ್ ಲೋಚ್ ಕೂಡ ಒಬ್ಬ ಅನ್ನೋದು ಆತನ ಸಿನಿಮಾ ಕಲೆಯ ಮಹತ್ವವನ್ನು ತೋರಿಸೋದು ಮಾತ್ರ ಅಲ್ಲ, ಆತ ಸತತವಾಗಿ ರಾಜಕೀಯದಲ್ಲಿ ತೊಡಗಿಕೊಂಡು ಇರೋದು ಮತ್ತು ಅದೇ ಸಮಯದಲ್ಲಿ ಈ ರೀತಿಯ ಉತ್ಕೃಷ್ಟ ಕಲೆಯ ಮಾದರಿಯಾಗಿರೋದು ಒಂದು ಅನನ್ಯತೆ, ಒಂದು ವಿಶಿಷ್ಟತೆಯಾಗಿದೆ. ಅದನ್ನು ನಾವು ಬಹಳ ಗೌರವಪೂರ್ವಕವಾಗಿ ನೆನೀಬೇಕು ಮತ್ತು ಅದನ್ನ ಒಂದು ಜೀವನದ ಪಾಠ, ಒಬ್ಬ ಕಲಾಕಾರನ ಜೀವನದ ಪಾಠವಾಗಿ ನಾವು ಅದನ್ನು ನೋಡಬೇಕು. ಮತ್ತು ಸಿನಿಮಾ ವಿದ್ಯಾರ್ಥಿಗಳಿಗೆ ಮತ್ತು ಸಾಮಾಜಿಕ ಬದ್ಧತೆ ಉಳ್ಳವರಿಗೆ ಆತ ಒಂದು ಮಾದರಿ ಕಲಾಕಾರ, ಮಾದರಿ ಸಮಾಜ ಜೀವಿಯಾಗಿದ್ದಾನೆ ಅನ್ನೋದನ್ನ ನೆನೀಬೇಕು ಅನ್ನೋದು ನನ್ನ ಮನೋಇಂಗಿತ. ಆ ಕಾರಣಕ್ಕಾಗಿ ನಾನು ಆತನ ಒಂದು ಸಿನಿಮಾದ ಮೂಲಕ ನಿಮಗೆ ಆತನ ಕಲೆಯ ವಿಶಿಷ್ಟತೆಯನ್ನ ಮತ್ತು ರಾಜಕೀಯ ಬದ್ಧತೆಯನ್ನ ಪರಿಚಯ ಮಾಡಿಕೊಳ್ಳುವ ಇಂಗಿತವನ್ನ ಹೊಂದಿದ್ದೇನೆ. ಐ ಡೇನಿಯಲ್ ಬ್ಲೇಕ್ ಕೆನ್ ಲೋಚ್ನಿಗೆ 2ನೇ ಪಾಲ್ಮೆ ಡೆ ಓರ್ ಪ್ರಶಸ್ತಿಯ ಗರಿಮೆಯನ್ನು ತಂದುಕೊಟ್ಟಂತಹ ಸಿನಿಮಾ 2016ರಲ್ಲಿ ಬಿಡುಗಡೆಯಾದಂತಹ ಸಿನಿಮಾ. ಈ ಸಿನಿಮಾದ ಕತೆ ಸರಳವಾದದ್ದು. ಡ್ಯಾನ್ ಅಥವಾ ಡೇನಿಯಲ್ ಒಬ್ಬ ಕಾರ್ಪೆಂಟರ್, ಬಡಗಿ. ಆತ ಕಟ್ಟಡ ನಿರ್ಮಾಣದಲ್ಲಿ ಬಡಗಿ ಕೆಲಸ ಮಾಡಿಕೊಂಡಿರ್ತಾನೆ. ಅವನಿಗೀಗ 59 ವರ್ಷ ಆಗಿದೆ. 59ನೇ ವರ್ಷದಲ್ಲಿ ಅವನಿಗೆ ಹೃದಯಾಘಾತವಾಗಿದೆ. ಆ ಹೃದಯಾಘಾತದಿಂದ ಚೇತರಿಸಿಕೊಳ್ತಾ ಇರುವಾಗ ಅವನಿಗೆ ತನ್ನ ದೈಹಿಕವಾಗಿ ಬಹಳ ಕಠಿಣವಾದ ಬಡಗಿ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದು ಅಥವಾ ಮಾಡಿದರೆ ಅವನ ಆರೋಗ್ಯ ಮತ್ತಷ್ಟು ಹದಗೆಡಬಹುದು. ಹಾಗಾಗಿ ಆತ ವಿಶ್ರಾಂತಿಯನ್ನು ಪಡಿಬೇಕು ಅಂತ ವೈದ್ಯರು ಹೇಳ್ತಾರೆ. ಹಾಗಾಗಿ ಆತ ಈಗ ಕೆಲಸ ಮಾಡುವ ಹಾಗೆ ಇರೋದಿಲ್ಲ. ಆದರೆ ಆ ರೀತಿ ದೀರ್ಘ ವರ್ಷಗಳ ಕಾಲ ಈ ರೀತಿಯ ದುಡಿಮೆಯನ್ನು ಮಾಡಿಕೊಂಡವರಿಗೆ ಒಂದು ಸಮಾಜ ಕಲ್ಯಾಣ ಯೋಜನೆ ಇರುತ್ತೆ. ಅದು ಈ ರೀತಿ ಆರೋಗ್ಯದ ಕಾರಣಕ್ಕಾಗಿ ಉದ್ಯೋಗ ಮಾಡಲಾಗದವರಿಗೆ ಒಂದು ಮಾಸಿಕ ಪಿಂಚಣಿ ಅಥವಾ ಸಹಾಯಧನವನ್ನು ಕೊಡುವ ಒಂದು ಯೋಜನೆ ಇರುತ್ತೆ. ಆ ಯೋಜನೆಯ ಪ್ರಕಾರ ಸಮಾಜ ಕಲ್ಯಾಣ ಇಲಾಖೆಯಿಂದ ಆತ ಒಂದಷ್ಟು ಪಿಂಚಣಿಯನ್ನು ಪಡೆದು ತನ್ನ ಜೀವನ ನಡೆಸಬಹುದಾಗಿರುತ್ತೆ. ಆದರೆ ಈಗ ಸಮಾಜದ ಕಲ್ಯಾಣ ಆ ಯೋಜನೆಯ ಸ್ವರೂಪವೇ ಬದಲಾಗ್ಬಿಟ್ಟಿದೆ. ಈಗ ಆತನ ಆರೋಗ್ಯ ಸುಧಾರಿಸಿದೆ, ಆತನ ಹೃದಯಾಘಾತವಾಗಿದೆ, ಅದನ್ನು ಸುಧಾರಿಸ್ಕೊಳ್ತಿದ್ದಾನೆ. ಹಾಗಾಗಿ ಆತ ಆ ರೀತಿಯ ಪಿಂಚಣಿಗೆ ಅರ್ಹನಲ್ಲ. ಆತ ಈಗ ಕೆಲಸ 59 ವರ್ಷದಲ್ಲೂ ಕೂಡ ಈಗ ಸುಧಾರಿಸಿಕೊಂಡಿದ್ದರಿಂದ ಆತ ಕೆಲಸ ಮಾಡಲಿಕ್ಕೆ ಸದೃಢನಾಗಿದ್ದಾನೆ. ಹಾಗಾಗಿ ಆತ ಕೆಲಸವನ್ನು ಹುಡುಕಿಕೊಳ್ಳುವವರೆಗೆ ಒಂದಷ್ಟು ವೇತನ ಏನಿದೆ, ಜಾಬ್ ಸೀಕರ್ಸ್ ಪೆನ್ಷನ್ ಅಂತ. ಅಂದರೆ ಅವ್ರು ಇನ್ನೂ ಕೆಲಸ ಹುಡುಕೊಳ್ತಿರುವಾಗ ಅವ್ರಿಗೆ ಒಂದು ಹೊಟ್ಟೆಪಾಡಿಗೆ ಅಂತ ಹೇಳಿ ಒಂದಷ್ಟು ಹಣವನ್ನು ಕೊಡೋದನ್ನ ಜಾಬ್ ಸೀಕರ್ಸ್ ಪೆನ್ಷನ್ ಸ್ಕೀಮ್ಗೆ ಅದನ್ನು ವರ್ಗಾಯಿಸ್ಬಿಡ್ತಾರೆ. ಆತನ ಡಾಕ್ಟರ್ ಅವನು ಯಾವ ಕೆಲಸವನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ರೆ, ಈ ಸಮಾಜ ಕಲ್ಯಾಣ ಇಲಾಖೆ ಏನು ಹೊಸದಾಗಿ ಖಾಸಗಿ ವಲಯದ ಜೊತೆಗೆ ಜಾಗ್ತಿರೋ ಸಮಾಜ ಕಲ್ಯಾಣ ವ್ಯವಸ್ಥೆ ಏನಿದೆ, ಆತ ಆ ರೀತಿ ಕೆಲಸವನ್ನು ಹುಡುಕುವ ವ್ಯಕ್ತಿಯ ವರ್ಗಕ್ಕೆ ಆತನನ್ನು ವರ್ಗಾಯಿಸಿ
ಆತ ಸತತವಾಗಿ ತಾನು ಕೆಲಸ ಹುಡುಕ್ತಾ ಇದ್ದೇನೆ ಮತ್ತು ತನಗೆ ಕೆಲಸ ಸಿಗುವ ಪ್ರಯತ್ನವನ್ನ ತಾನು ಮಾಡ್ತಾ ಇದ್ದಾನೆ ಅನ್ನೋದನ್ನ ಸತತವಾಗಿ ಇಲಾಖೆಗೆ ವರದಿ ಮಾಡಿ ಅದಕ್ಕೆ ವರದಿಗೆ ಪುರಾವೆಗಳನ್ನ ಕೊಟ್ಟರೆ ಮಾತ್ರ ಅವನಿಗೆ ಆ ಜಾಬ್ ಸೀಕರ್ಸ್ ಪೆನ್ಷನ್ ಸಿಗ್ತಾ ಇರುತ್ತೆ. ಆದರೆ ಅವನಿಗೆ ಆ ರೀತಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಅವ್ರು ಒಪ್ಕೊಳ್ಳುತ್ತಾ ಇರಲ್ಲ. ಅವನು ಕೆಲಸ ಹುಡುಕುವ ಪ್ರಯತ್ನಗಳನ್ನು ಮಾಡಬೇಕು, ಅದನ್ನ ಪುರಾವೆ ಕೊಡಬೇಕು ಅಂತ ಹೇಳ್ತಾ ಇರುತ್ತೆ. ಆ ರೀತಿಯ ಪ್ರಯತ್ನದಲ್ಲಿ ಅವನು ತೊಡಗಿರ್ತಾನೆ. ಆದರೆ ಅವನು ಕೊಡೋ ಪುರಾವೆಗಳನ್ನ ಇವರು ನಿರಾಕರಿಸ್ತಾ ಇರ್ತಾರೆ. ಹಾಗಾಗಿ ಅವನಿಗೆ ದಿನೇ ದಿನೇ ಆತನಿಗೆ ಈ ವ್ಯವಸ್ಥೆಯ ಜೊತೆಗೆ ಏರುವುದು ಕಷ್ಟವಾಗ್ತಾ ತನ್ನಲ್ಲಿರೋ ತನ್ನ ಬದುಕಿನ ದುಡಿಮೆಯ ಅಷ್ಟೋ ಇಷ್ಟೋ ಗಳಿಕೆಯನ್ನ ವಸ್ತುಗಳನ್ನೆಲ್ಲ ಮಾರ್ತಾ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಇದೇ ಹೊತ್ತಿನಲ್ಲಿ ಅಂದರೆ ಈ ರೀತಿ ಸಮಾಜ ಕಲ್ಯಾಣ ಇಲಾಖೆಯ ಜೊತೆಗೆ ಆತ ಏಗ್ತಿರೋ ಹೊತ್ತಿನಲ್ಲೇ ಅವನಿಗೆ ಕೇಟಿ ಅನ್ನೋ ಒಬ್ಬ ಯುವತಿ ಅಂದರೆ ಒಂದು 30 ವರ್ಷದ ಹತ್ತಿರ ಇರುವ 2 ಮಕ್ಕಳ ತಾಯಿಯಾಗಿರುವ ಸಿಂಗಲ್ ಮದರ್ ಅಂದರೆ ಗಂಡನಿಲ್ಲದ ಮಕ್ಕಳನ್ನು ಪೋಷಿಸುವ ತಾಯಿಯಾದ ಕೇಟಿ ಪರಿಚಯ ಆಗ್ತಾಳೆ. ಆ ಕೇಟಿ ಅನ್ನೋವಳು ಸಾಕಷ್ಟು ವಿದ್ಯಾವಂತಳು. ಅವಳು ಒಂದಷ್ಟು ಮಟ್ಟಿಗೆ ಓದ್ಕೊಂಡಿದ್ದಾಳೆ. ಅವಳಿಗೆ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದು ಒಂದು ಶೈಕ್ಷಣಿಕ ವೃತ್ತಿಯಲ್ಲಿ ತೊಡಗಬೇಕನ್ನೋ ಆಸೆ ಇದೆ. ಆದರೆ ಆಕೆಯ ಬಡತನ ಮತ್ತು ಆಕೆಯ ಜೀವನ ಸ್ಥಿತಿ ಆಕೆ ಬಿಡ್ತಲ್ಲ. 2 ಮಕ್ಕಳನ್ನ ಕಟ್ಕೊಂಡು, ಗಂಡನಿಲ್ಲದೆ 2 ಮಕ್ಕಳನ್ನ ಕಟ್ಕೊಂಡು ಅವಳು ಜೀವನ ಮಾಡಬೇಕಾಗಿದೆ. ಆಕೆ ಲಂಡನ್ನಲ್ಲಿ ಒಂದು ಅನಾಥರಿಗಿರುವ ಆಶ್ರಮದಲ್ಲಿರ್ತಾಳೆ. ಅಲ್ಲಿಗೆ ಇರ್ಲಿಕ್ಕಾಗದೆ ಅವಳಿಗೆ ಒಂದು ಬಡಜನರಿಗಾಗಿರುವ ಅದು ಮತ್ತೊಂದು ಸಮಾಜ ಕಲ್ಯಾಣ ಯೋಜನೆ, ಬಡಜನರಿಗಾಗಿರುವ ವಸತಿ ಪ್ರದೇಶಗಳಿಗೆ ಆಕೆ ಹೋಗಬೇಕಾಗ್ತದೆ. ಆದರೆ ಆಕೆ ಲಂಡನ್ನಲ್ಲಿ ಯಾವ ರೀತಿ ವಸತಿ ಪ್ರದೇಶಗಳಿದೆ ಅದರ ಹತ್ತಿರ ನ್ಯೂ ಕ್ಯಾಸಲ್, ಎಲ್ಲಿ ಡ್ಯಾನ್ ಬರುತ್ತಾ ಇದ್ದಾನೋ ನ್ಯೂ ಕ್ಯಾಸಲ್ ಅನ್ನೋ ಒಂದು ಊರಿಗೆ ಆಕೆ ಬರಬೇಕಾಗ್ತದೆ. ಅಲ್ಲಿ ಬಂದಾಗ ಅವಳಿಗೆ ಕೊಟ್ಟ ಮನೆ ಒಂದು ಸ್ಥಿತಿಯಲ್ಲಿರ್ತದೆ. ಆ ಸ್ಥಿತಿಯಲ್ಲಿರೋ ಮನೆ ಏನು ಸೋರ್ತಾ ಇರ್ತದೆ, ಏನೋ ಒಂದು ತೊಂದರೆಗಳಾಗ್ತಾ ಇರ್ತವೆ. ಈ ಡ್ಯಾನ್ ಒಬ್ಬ ಕುಶಲಕರ್ಮಿ ಕೆಲಸಗಾರನಾದ ಡ್ಯಾನ್ ಆ ಕುಟುಂಬಕ್ಕೆ ಸಹಾಯಕವಾಗಿ ಅವರ ಮನೆಗೆ ಸಣ್ಣ ಪುಟ್ಟ ರಿಪೇರಿಗಳನ್ನು ಮಾಡ್ತಾ ಒಂದು ತನ್ನ ವೃತ್ತಿ ಕೌಶಲ್ಯದಿಂದ ಅವರ ಮನೆಯನ್ನ ಸದೃಢವಾಗಿಡ್ತಾ ಅವರ ಮಕ್ಕಳಿಗೆ ಒಂದು ಕ್ಯಾಟಿಯ ಮಕ್ಕಳಿಗೆ ಒಬ್ಬ ಹಿರಿಯ ಅಜ್ಜನ ಹಾಗೆ ಒಂದು ಪ್ರೀತಿಯನ್ನು ತೋರ್ತಾ ಆ ಕುಟುಂಬದ ಜೊತೆಗೆ ಅವನಿಗೆ ಒಂದು ಬೆಚ್ಚಗಿನ ಸಂಬಂಧ ಬೆಳೀತದೆ. ಆದರೆ ದಿನೇ ದಿನೇ ಪರಿಸ್ಥಿತಿ ಹೇಗೆ ಹರಡ್ತಾ ಹೋಗ್ತದೆ ಅಂದರೆ ಕೇಟಿಗೂ ಏನೂ ಕೆಲಸ ಸಿಗ್ತಾ ಇರೋದಿಲ್ಲ. ಆಕೆ ವಿಶ್ವವಿದ್ಯಾಲಯಕ್ಕೆ ಹೋಗಿ ಕಲಿಯುವ ಕನಸು ದಿನೇ ದಿನೇ ನಾಶವಾಗ್ತಾ ಇರ್ತದೆ. ಆಕೆಗೆ ಬೇರೆ ಏನು ಕೆಲಸ ಸಿಗೋದಿಲ್ಲ. ಆಕೆ ಮನೆ ಕೆಲಸ ಮಾಡ್ಕೊಂಡಿರ್ತಾಳೆ, ಅದನ್ನೂ ಸಿಗೋದಿಲ್ಲ. ಈ ಸ್ಥಿತಿಯಲ್ಲಿರುವಾಗ ಆಕೆ ತೀರಾ ತನ್ನ ಮಕ್ಕಳನ್ನು ಸಾಕುವ ಮತ್ತು ಹೊಟ್ಟೆಪಾಡಿನ ಜಂಜಡದಲ್ಲಿ ವೇಶ್ಯಾವೃತ್ತಿಗೆ ಇಳಿತಾಳೆ. ಯಾಕೆಂದರೆ ಅದೊಂದೇ ಒಂದು ರೀತಿಯ ವೇಶ್ಯಾವೃತ್ತಿ ಅದು. ಆ ವೇಶ್ಯಾವೃತ್ತಿಗೆ ಆಕೆ ಇಳಿತಾಳೆ. ಅದು ಡ್ಯಾನ್ಗೆ ಗೊತ್ತಾಗಿ ಅವನು ಬಹಳ ಆಘಾತಕ್ಕೊಳಗಾಗ್ತಾನೆ. ಯಾಕಂದ್ರೆ ಅವನು ಬಹಳ ಸ್ವಾಭಿಮಾನಿಯಾದ, ತನ್ನ ವೃತ್ತಿಯಲ್ಲಿ ನಂಬಿಕೆ ಇಟ್ಕೊಂಡು ತನ್ನ ವೃತ್ತಿಯ ಘನತೆಯನ್ನು ನಂಬಿರುವಂತಹ, ಅದರಿಂದಲೇ ತನ್ನ ಬದುಕನ್ನು ನಡೆಸಬೇಕು ಅನ್ನುವಂತಹ ಸ್ವಾಭಿಮಾನದ ವ್ಯಕ್ತಿಯವನು ಈ ರೀತಿಯ ಒಂದು ವೃತ್ತಿ ಏನಿದೆ, ವೇಶ್ಯಾವಾಟಿಕೆ ವೃತ್ತಿ ಅವನಿಗೆ ಇಷ್ಟ ಆಗೋದಿಲ್ಲ. ಅವಳಿಗೆ ಅದನ್ನು ಬಿಡ್ಲಿಕ್ಕೆ ಕೇಳ್ತಾನೆ. ಅವಳು ಹೇಳ್ತಾಳೆ, ಅದು ನನಗಿರೋ ಒಂದೇ ಒಂದು ಸಾಧನ, ಹಾಗಾಗಿ ನೀನು ದಯವಿಟ್ಟು ನನ್ನ ಜೀವನದಿಂದ ದೂರ ಆಗ್ಬಿಡು, ಸೊ ನನ್ನನ್ನು ಕಾಡಬೇಡ ಅಂತ ಹೇಳ್ತಾಳೆ. ಹಾಗಾಗಿ ಡ್ಯಾನ್ ಎರಡನೇ ಒಂದು ಆಘಾತವನ್ನು ಅನುಭವಿಸ್ತಾನೆ. ಒಂದು, ಅವನಿಗೆ ದಿನೇ ದಿನೇ ಅವನಿಗೆ ಏನೂ ವರಮಾನದ ಇಲ್ಲದೆ ಅವನು ನಿರ್ಗತಿಕನಾಗಿ ಹೊಟ್ಟೆಪಾಡಿಗೆ ಏನೂ ಇಲ್ಲದೆ ಸೊರಗ್ತಾ ಇದ್ದ ಹಾಗೇನೆ ಈ ಮಾನವ ಸಂಬಂಧದ ಈ ಸಣ್ಣ ಕುಟುಂಬ ಏನಿದೆ, ಅನಾಯಾಸವಾಗಿ ದೊರಕಿದ ಒಂದು ಮಾನವ ಸಂಬಂಧದಿಂದಲೂ ಅವನು ದೂರ ಆಗಬೇಕಾಗ್ತದೆ. ಅದರಿಂದ ಅವನು ಬಹಳ ಜರ್ಜರಿತನಾಗಿ ಇರೋ ಹೊತ್ತಿಗೆ ಆ ಕ್ಯಾಟಿಯ ಮಗಳು, ಹಿರಿಯ ಮಗಳು ಡೈಸಿ ಅವನಿಗೆ ಒಂದು ಪ್ರೀತಿಯ ಸಂಕೇತವಾಗಿ ಬರ್ತಾಳೆ ಮತ್ತು
ಆ ಎರಡೂ ಕುಟುಂಬಗಳು ಮತ್ತೆ ತಮ್ಮ ಕಷ್ಟದಲ್ಲಿ ಬಂಧುತ್ವವನ್ನು ಸ್ಥಾಪಿಸಿಕೊಳ್ಳುವ ಹಂತಕ್ಕೆ ಬರುವಾಗ ಡ್ಯಾನ್ ತನ್ನನ್ನು ಈ ಸ್ಥಿತಿಗೆ ಮುಗಿಸಿದ ಈ ಕಲ್ಯಾಣ ವ್ಯವಸ್ಥೆ ಏನಿದೆ ಅಥವಾ ಆ ಕಲ್ಯಾಣ ಇಲಾಖೆ ವ್ಯವಸ್ಥೆ ಏನಿದೆ ಅದರ ವಿರುದ್ಧ ಒಂದು ದಾವೆಗೆ ಹೋಗ್ತಾನೆ. ಅಂತ ದಾವೆಗೆ ಹೋಗುವ ಒಂದು ಅವಕಾಶ ಇರುತ್ತೆ. ಅವನು ದಾವೆ ಹೊಡ್ತಾನೆ. ಕ್ಯಾಟಿ ಒಬ್ಬ ಲಾಯರ್ನ ಮೂಲಕ ಅವನಿಗೆ ನ್ಯಾಯವನ್ನು ಒದಗಿಸಿಕೊಡುವ ಪ್ರಯತ್ನಕ್ಕೆ ನೆರವಾಗ್ತಾಳೆ. ಆ ರೀತಿ ಒಂದು ದಾವೆ ಹೂಡಿ ಅವನಿಗೆ ನಿವೃತ್ತಿ ಪಿಂಚಣಿ ಅಥವಾ ಅವನ ಆರೋಗ್ಯದ ಕಾರಣಕ್ಕಾಗಿ ಅವನು ಕೆಲಸ ಮಾಡದೆ ಸಿಗಬೇಕಾದ ಪಿಂಚಣಿಯ ಒಂದು ನ್ಯಾಯವಾದ ಹೋರಾಟದಲ್ಲಿ ಅವನಿಗೆ ನೆರವಾಗ್ತಿರೋ ಹೊತ್ತಿನಲ್ಲೇ ಡ್ಯಾನ್ ಹೃದಯಾಘಾತದಿಂದ ಸಾವನ್ನಪ್ಪೋದ್ರ ಹೊತ್ತಿಗೆ ಈ ಸಿನಿಮಾ ಮನೆಗಾಡ್ತದೆ. ಐ ಡೇನಿಯಲ್ ಬ್ಲೇಕ್ ಅನ್ನುವ ಈ ಸಿನಿಮಾ ರಾಜಕೀಯ ಸಿನಿಮಾ ಅಂತ ನಾನು ಹೇಳಿದರೆ ನೀವು ಅಚ್ಚರಿ ಪಡ್ಬೋದು. ಇಲ್ಲಿ ನಮಗೆ ಸಾಧಾರಣವಾಗಿ ರಾಜಕೀಯ ಅಂದರೆ ರಾಜಕೀಯ ಪಕ್ಷಗಳು, ಅವುಗಳ ಪ್ರಣಾಳಿಕೆ, ಅವುಗಳ ಚುನಾವಣಾ ಹೊಡೆದಾಟ, ಪಾರ್ಲಿಮೆಂಟ್, ಶಾಸನಸಭೆ, ಇವು ರಾಜಕೀಯ ಅಂತ, ಇದನ್ನು ಮಾತ್ರ ಇದು ಸ್ಪಷ್ಟವಾಗಿ ರಾಜಕೀಯ ಅಂತ ನಂಬೋರು ನಾವು. ಆದರೆ ಇದರಲ್ಲಿ ಅಂಥದ್ದೇನೂ ಇಲ್ಲ. ಇಲ್ಲಿ ರಾಜಕೀಯ ಪಕ್ಷಗಳಿಲ್ಲ, ಚುನಾವಣೆ ಇಲ್ಲ, ಮಂತ್ರಿಗಳು ಶಾಸಕರು ಇಲ್ಲ, ಅವರ ಮುಖಾಮುಖಿ ಇಲ್ಲ. ಇದನ್ನೇ ಹೇಗೆ ರಾಜಕೀಯ ಸಿನಿಮಾ ಅಂತ ಕರೀತೀರಿ ಅಂತಂದ್ರೆ, ಮುಖ್ಯವಾಗಿ ರಾಜಕೀಯ ಅಂತಂದ್ರೆ ಈ ರೀತಿಯ ನಿಮ್ಮ ಸರ್ಕಾರ, ಪ್ರಭುತ್ವ, ಶಾಸಕರು, ಶಾಸಕಾಂಗ, ಪಕ್ಷಗಳು, ರಾಜಕೀಯ ಪಕ್ಷಗಳು, ಅವರ ಮುಖಾಮುಖಿ, ಇವುಗಳೆಲ್ಲದರ ಫಲವಾಗಿ ಅಥವಾ ಒಂದು ಕಾಲಕ್ಕೆ ಒಂದು ದೇಶದಲ್ಲಿ ಈ ಎಲ್ಲ ವಿದ್ಯಮಾನಗಳ ಫಲವಾಗಿ ಜನರ ಬದುಕು ಹೇಗಿದೆ ಅನ್ನೋದ್ರ ಮೇಲೆ ಅಲ್ಲಿಯ ರಾಜಕೀಯ ಒಳ್ಳೆಯದೋ ಕೆಟ್ಟದೋ ಅನ್ನೋದು ನಿರ್ಧಾರವಾಗುತ್ತೆ. ಈ ರೀತಿಯ ಪಕ್ಷ, ಸರ್ಕಾರ, ಪ್ರಭುತ್ವದ ರಾಜಕಾರಣದ ಫಲವಾಗಿ ಜನ ಸುಭೀಕ್ಷವಾಗಿದ್ದರೆ ಆ ಕಾಲ ದೇಶದಲ್ಲಿ ಒಳ್ಳೆ ರಾಜಕೀಯವಾಗಿದೆ ಅಂತ. ಜನ ಅಂದರೆ ಬಹಳ ಮುಖ್ಯವಾಗಿ ಬಡ ಜನ, ದುಡಿಯುವ ವರ್ಗದ ಜನ, ಸುಖವಾಗಿ ಜೀವನ ಮಾಡುವಂಥ, ಆರೋಗ್ಯ, ಶಿಕ್ಷಣ, ಎರಡು ಹೊತ್ತು ಊಟ, ವಿರಾಮವನ್ನು ಗಳಿಸುವಂತಹ ಒಂದು ವ್ಯವಸ್ಥೆ ಇದ್ದರೆ ಅಲ್ಲಿ ಒಂದು ಒಳ್ಳೆಯ ರಾಜಕೀಯ ನಡೀತಾ ಇದೆ ಅನ್ನೋದು ವಿದಿತವಾಗುತ್ತೆ. ಅದಕ್ಕೆ ವಿರುದ್ಧವಾಗಿ ಅಲ್ಲಿಯ ಜನ ಆರೋಗ್ಯ ವ್ಯವಸ್ಥೆಯ ಆಸರೆ ಇಲ್ಲದೆ, ಸರಿಯಾದ ಶಿಕ್ಷಣ ಇಲ್ಲದೆ, ದುಡಿಮೆ ಇಲ್ಲದೆ, ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದೆ ಬದುಕ್ತಾ ಇದ್ರೆ ಅಲ್ಲಿ ಆ ಕಾಲ ದೇಶದ ರಾಜಕೀಯ ಅನ್ನೋದೇನೆ ಅಥವಾ ಈ ಪಕ್ಷ ಅಥವಾ ಸರ್ಕಾರದ ರಾಜಕೀಯ ಅನ್ನೋದೇನಿದೆ ಅದು ಯಾವುದೋ ಒಂದು ಖೇಡಿತನದ ಅಥವಾ ಉಳ್ಳವರ ಪರವಾದ ಯಾವುದೋ ಒಂದು ನೀತಿಯನ್ನು ಅನುಸರಿಸ್ತಾ ಇದೆ ಅನ್ನೋದು ವಿದಿತವಾಗುತ್ತೆ. ಹಾಗಾಗಿ ಮುಖ್ಯವಾಗಿ ರಾಜಕೀಯವನ್ನು ನಾವು ನೋಡಬೇಕಾದದ್ದು ಜನರ ಸಾಮಾನ್ಯ ಜನರ, ಅದರಲ್ಲೂ ಬಹಳ ಮುಖ್ಯವಾಗಿ ದುಡಿದು ತಿನ್ನುವ ಬಡ ಜನರ ನಿತ್ಯದ ಜೀವನ ಹೇಗಿದೆ ಅನ್ನೋದು ಈ ರಾಜಕೀಯಕ್ಕೆ ಹಿಡಿದ ರಾವುಗನ್ನಡಿ. ಅಂದರೆ ನೀವು ಈ ರಾಜಕೀಯದ ನಿಜವಾದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇರುವ ಒಂದು ಲೆನ್ಸ್ ಅಥವಾ ರಾವುಗನ್ನಡಿ ಅಂತಂದ್ರೆ ಜನರ ನಿತ್ಯ ಜೀವನದ ಬದುಕು, ಅವರ ಬದುಕಿನ ನಿತ್ಯದ ಆಗುಹೋಗುಗಳು, ಅವರು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಎರಡು ಹೊತ್ತಿನ ಊಟಕ್ಕೆ ಯಾವ ರೀತಿ ಕಷ್ಟವನ್ನು ಪಡ್ತಾ ಇದ್ದಾರೆ ಅನ್ನೋದು ಈ ಪ್ರಭುತ್ವದ, ಸರ್ಕಾರದ, ಪಕ್ಷಗಳ ರಾಜಕೀಯ ಯಾವ ರೀತಿ ನಡೀತಿದೆ ಅನ್ನೋದರ ಒಂದು ಸ್ಪಷ್ಟವಾದ ಚಿತ್ರವನ್ನ ಕಟ್ಟಿಕೊಡುತ್ತೆ ಅನ್ನೋದು ಎರಡನೇ ಬಗೆಯ ರಾಜಕೀಯ ಅರಿವು. ಅದು ಬಹಳ ಸ್ಪಷ್ಟವಾದ ಜನರ ಬದುಕಿನ ಸ್ಥಿತಿಗತಿಯ ಮೂಲಕ ಒಂದು ಕಾಲ ದೇಶದ ರಾಜಕೀಯವನ್ನ ಅರಿಯುವ, ವಿಮರ್ಶೆ ಮಾಡುವ, ಟೀಕಿಸುವ ಮತ್ತು ಎದುರಿಸುವ ಒಂದು ಬಗೆ.
ಕೆನ್ ಲೋಚ್ ಈ ಎರಡನೇ ಬಗೆಯ ರಾಜಕೀಯದಲ್ಲಿ ನಂಬಿಕೆ ಇಟ್ಕೊಂಡಿರೋನು. ಅವನಿಗೆ ರಾಜಕೀಯ ಅಂತಂದ್ರೆ ಒಂದು ಪಕ್ಷಕ್ಕೆ ಬದ್ಧತೆ ಅಲ್ಲ, ಒಂದು ಸರ್ಕಾರಕ್ಕೆ ಬದ್ಧತೆ ಅಲ್ಲ. ಅವನಿಗೆ ಬದ್ಧತೆ ಇರೋದು ಜನಸಾಮಾನ್ಯರ, ದುಡಿಯುವವರ, ಸಂಕಷ್ಟದಲ್ಲಿರುವ ಬದುಕನ್ನು ಉತ್ತಮಗೊಳಿಸುವುದು ಹೇಗೆ, ಅಥವಾ ಬದುಕು ಉತ್ತಮಗೊಳ್ತಾ ಇದ್ರೆ ಒಂದು ರಾಜಕೀಯ ವ್ಯವಸ್ಥೆ ಚೆನ್ನಾಗಿ ನಡೀತಾ ಇದೆ ಅನ್ನೋದ್ರ ಸೂಚನೆ ಆಗಿರುತ್ತೆ. ಅದು ಹದಗೆಡ್ತಾ ಇದ್ರೆ ರಾಜಕೀಯ ವ್ಯವಸ್ಥೆ ಭ್ರಷ್ಟವಾಗ್ತಿದೆ, ಅದು ಶ್ರೀಮಂತರ ಪರವಾಗ್ತಾ ಇದೆ ಅನ್ನೋದರ ಸೂಚನೆ. ಹಾಗಾಗಿ ಒಂದು ದೇಶದ ರಾಜಕೀಯವನ್ನ ಅಥವಾ ಈ ಸರ್ಕಾರ, ಶಾಸನಸಭೆ, ಪಕ್ಷಗಳು ಇವುಗಳ ಮೂಲಕ ನಾವು ನೋಡಬಹುದಾದ ರಾಜಕೀಯದ ಬಹಳ ಕಟುವಾದ ಮತ್ತು ಪ್ರಾಮಾಣಿಕವಾದ ಪರಾಮರ್ಶೆ ಅಂದರೆ ಜನರ, ಅದರಲ್ಲೂ ಬಹಳ ಮುಖ್ಯವಾಗಿ ದುಡಿಯುವ ವರ್ಗದ ಬಡ ಜನರ ನಿತ್ಯದ ಜೀವನದ ಪರಿಸ್ಥಿತಿಯನ್ನ ಬಹಳ ನಿಷ್ಠೂರವಾಗಿ ಕಟ್ಟಿಕೊಡುವುದು ಒಂದು ರಾಜಕೀಯ ಅಂತ ನಂಬಿದಂತಹ ಕಲಾವಿದ ಮತ್ತು ರಾಜಕಾರಣಿ ಕೆನ್ ಲೋಚ್. ಆ ಕಾರಣಕ್ಕಾಗಿಯೇ ಆತ ಮಾಡಿದ 30 ಟೆಲೆ ನಾಟಕಗಳು ಅಥವಾ ಸಿನಿಮಾಗಳಿವೆ, 27 ಕಥಾಚಿತ್ರಗಳಿವೆ, 6 ಡಾಕ್ಯುಮೆಂಟ್ರಿ ಏನಿದೆ, ಅವೆಲ್ಲವೂ ಈ ರೀತಿಯ ಬಡ ಜನರ ಅಥವಾ ದುಡಿಯುವ ವರ್ಗದ ಜನರ ನಿತ್ಯದ ಬದುಕಿನ ಜಂಜಡಗಳು, ಹೋರಾಟಗಳನ್ನು ನಿರೂಪಿಸುವ ಮೂಲಕ ಒಂದು ಸರ್ಕಾರ, ರಾಜಕೀಯ ಪಕ್ಷಗಳು, ಪ್ರಭುತ್ವ, ಕಾನೂನು ವ್ಯವಸ್ಥೆ, ಅಧಿಕಾರಶಾಹಿ ಇವುಗಳ ಕಟು ವಿಮರ್ಶೆ ಮಾಡುವ ಒಂದು ರಾಜಕೀಯ ನಂಬಿಕೆಯಾಗಿದೆ, ರಾಜಕೀಯ ವಿಧಾನವಾಗಿದೆ. ಹಾಗಾಗಿ ಆತನ ಈ ಎಲ್ಲ ಚಿತ್ರಾವಳಿಗಳ ಮುಖ್ಯ ವಸ್ತು ಇಂಗ್ಲೆಂಡ್ ಅಥವಾ ಬ್ರಿಟನ್ನಿನ ದುಡಿಯುವ ವರ್ಗದ ಬಡ ಜನರ ದಿನನಿತ್ಯದ ಸ್ಥಿತಿಗತಿ. ಆ ಸ್ಥಿತಿಗತಿಯ ಮೂಲಕ ಆತ, ಅದು ಟೋರಿ ಪಕ್ಷವೇ ಇರಲಿ, ಲೇಬರ್ ಪಕ್ಷವೇ ಇರಲಿ, ಆ ಪಕ್ಷಗಳ ಆಡಳಿತ ಮತ್ತು ನೀತಿ ನಿಯಮಗಳ ಕಟು ಟೀಕಾಕಾರನಾಗಿ ಹೊರಹೊಮ್ಮಿದ್ದಾನೆ. ಆ ರೀತಿಯ ಬದುಕನ್ನು ಅರ್ಥ ಮಾಡಿಕೊಳ್ಳೋ ಕಾರಣಕ್ಕಾಗಿಯೇ ಆತ ಪಕ್ಷಬದ್ಧತೆಯನ್ನು ಬಿಟ್ಟು ಲೇಬರ್ ಪಕ್ಷವನ್ನು ತೊರೆದು ಕಾರ್ಮಿಕರಿಗೆ ಹಿತವನ್ನು ಉಂಟು ಮಾಡುವ, ಕಾರ್ಮಿಕರಿಗೆ ಕಲ್ಯಾಣ ಉಂಟು ಮಾಡುವ ಚಳವಳಿಗಳ ಜೊತೆ, ಗುಂಪುಗಳ ಜೊತೆ ಸೇರಿಕೊಂಡು ತನ್ನ ಸಾಮಾಜಿಕ ಬದ್ಧತೆಯನ್ನು ಪ್ರಕಟಪಡಿಸ್ತಾ ಇದ್ದಾನೆ. ಅಂದರೆ ಅವನ ನಂಬಿಕೆ ಏನಿದೆ, ಯಾವ ರಾಜಕೀಯ ಅಥವಾ ಯಾವ ಸರ್ಕಾರ ಅಥವಾ ಪಕ್ಷ ವ್ಯವಸ್ಥೆ ಅಥವಾ ಚಳವಳಿ ಏನಿದೆ ಅದು ಬಡ ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತೆ, ದುಡಿಯುವ ವರ್ಗದ ಜನರಿಗಾಗಿ ಕೆಲಸ ಮಾಡುತ್ತೆ, ಅದು ಒಳ್ಳೆಯ ರಾಜಕೀಯ. ಹಾಗಾಗಿ ರಾಜಕೀಯ ಒಳ್ಳೆಯದೋ ಇಲ್ಲೋ ಅಂತ ನಮಗೆ ಅರ್ಥವಾಗೋದು ಜನರ ದಿನನಿತ್ಯದ ಜೀವನದ ಸ್ಥಿತಿಗತಿಯ ಮೂಲಕ. ಹಾಗಾಗಿ ಜನರ ಜೀವನದ ಸ್ಥಿತಿಗತಿಯ ಅಧ್ಯಯನವನ್ನ ಅಥವಾ ಅರಿವನ್ನ ಆತ ತನ್ನ ಸಿನಿಮಾಗಳ ಮಾಡುವ ಮೂಲಕ ಪಡ್ಕೊಳ್ತಾನೆ. ಆ ಮೂಲಕ ತನ್ನ ರಾಜಕೀಯ ಏನು ಅನ್ನೋದನ್ನ ಅವನು ಅರ್ಥ ಮಾಡ್ಕೊಳ್ತಾ ಹೋಗ್ತಾನೆ. ಹಾಗಾಗಿ ಆತ ತನ್ನ ಸಿನಿಮಾ ಮಾಡುವಾಗ ಸಿನಿಮಾದ ವಸ್ತು ಮತ್ತು ಅದರ ಕಥಾ ರಚನೆಗಾಗಿ ಜನರ ಜೀವನದ ಹತ್ತಿರ ಹೋಗಿ ಕಲಿತಾ ಇರೋದ್ರಿಂದ ಆತನಿಗೆ ನಿಜವಾದ ಈ ಪಕ್ಷ, ಪ್ರಭುತ್ವ, ಸರ್ಕಾರದ ರಾಜಕಾರಣ ಹೇಗಿದೆ ಅಂತ ಕಾಣುತ್ತೆ. ಅದರ ಮೂಲಕ ಆತ ತನ್ನ ಸಕ್ರಿಯ ರಾಜಕೀಯ ಪ್ರತಿರೋಧವನ್ನು ತೋರ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಆತನ ಸಿನಿಮಾ ಮಾಡುವ ಬದ್ಧತೆ ಆತನಿಗೆ ಹೊಸ ಬಗೆಯ ರಾಜಕೀಯವನ್ನ ಅಥವಾ ರಾಜಕೀಯ ಪರಾಮರ್ಶೆಯನ್ನು ಕಲಿಸ್ತಾ ಇದೆ. ಆ ರಾಜಕೀಯ ಪರಾಮರ್ಶೆಯಿಂದ ಆತ ಮತ್ತೆ ವಾಪಸ್ಸು ಬಂದು ಜನರ ಬದುಕನ್ನು ಅರ್ಥ ಮಾಡಿಕೊಳ್ಳುವಂಥ, ಅದ್ರ ಬಗ್ಗೆ ಸಿನಿಮಾವನ್ನು ಮಾಡುವಂತಹ ಕಲಾವಂತಿಕೆಯನ್ನು ರೂಢಿಸಿಕೊಂಡಿದ್ದಾನೆ. ಇದು ಕೆನ್ ಲೋಚ್ನ ಸಿನಿಮಾಗಳ ಬಹಳ ಮುಖ್ಯವಾದ ಗುಣ. ಇಲ್ಲಿ ಸಾಮಾನ್ಯ ಜನರ ಬದುಕಿನ ಮೂಲಕ ಒಂದು ಇಡೀ ವ್ಯವಸ್ಥೆಯ ಸ್ವರೂಪವನ್ನು ಹೇಳೋದು ಕೆನ್ ಲೋಚ್ ರೂಢಿಸಿರುವ ವಿಶಿಷ್ಟವಾದ ಕಲೆ. ಈ ಐ ಡೇನಿಯಲ್ ಬ್ಲೇಕ್ ಅನ್ನೋ ಸಿನಿಮಾ ಈ ರೀತಿ ಟ್ಯಾನ್ ಮತ್ತು ಕೇಟಿ ಅನ್ನುವ ದುಡಿಯುವ ವರ್ಗದ ನಿರ್ಗತಿಕ ಜನರ ಬದುಕನ್ನು ನಿರೂಪಿಸುವ ಮೂಲಕ ಹೇಗೆ ಬ್ರಿಟನ್ ಅಥವಾ ಇಂಗ್ಲೆಂಡ್ನ ರಾಜಕೀಯ ವ್ಯವಸ್ಥೆ ಉಳ್ಳವರ ಪರವಾದ ಬಡವರನ್ನು ತುಳಿಯುವ ಕ್ರೂರ ರಾಜಕೀಯ ವ್ಯವಸ್ಥೆಯಾಗಿ ಬೆಳೀತಾ ಇದೆ ಅನ್ನೋದರ ಒಂದು ಟೀಕೆಯಾಗಿ ಐ ಡೇನಿಯಲ್ ಬ್ಲೇಕ್ ಇದೆ. ಐ ಡೇನಿಯಲ್ ಬ್ಲೇಕ್ ಅಲ್ಲ, ಕೆನ್ ಲೋಚ್ ಮಾಡಿದ ಎಲ್ಲಾ ಸಿನಿಮಾಗಳು ಮತ್ತೆ 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 ಇದನ್ನೇ ಹೇಳ್ತವೆ.
ಆ ಕಾರಣಕ್ಕಾಗಿ ಐ ಡೇನಿಯಲ್ ಬ್ಲೇಕ್ ಕೆನ್ ಲೋಚ್ನ ಕಲಾವಂತಿಕೆಗೂ ಮತ್ತು ರಾಜಕೀಯ ಬದ್ಧತೆಗೂ ಒಂದು ಉದಾಹರಣೆಯಾಗಿದೆ. ಆತನ ಉಳಿದ ಸಿನಿಮಾಗಳು ಇದನ್ನೇ ಮತ್ತೆ ಮತ್ತೆ ಪ್ರತಿಪಾದಿಸ್ತವೆ. ಹಾಗಾಗಿ ನಾವು ಐ ಡೇನಿಯಲ್ ಬ್ಲೇಕ್ ಅನ್ನ ನೋಡುವ ಮೂಲಕ ಕೆನ್ ಲೋಚ್ನ ಕಲಾವಂತಿಕೆಯನ್ನು ರಾಜಕೀಯವನ್ನು ಅರ್ಥ ಮಾಡಿಕೊಳ್ಬಹುದು. ಆ ಮೂಲಕ ಆತನ ಇತರ ಚಿತ್ರಾವಳಿಗಳ ಪರಿಚಯವನ್ನು ಮಾಡಿಕೊಳ್ಬಹುದು ಅನ್ನೋ ಒಂದು ಆಶಯದಲ್ಲಿ ನಾನು ನಿಮ್ಮ ಮುಂದೆ ಈ ಐ ಡೇನಿಯಲ್ ಬ್ಲೇಕ್ ಆ ಮೂಲಕ ಕೆನ್ ಲೋಚ್ನ ಕಲೆ ಮತ್ತು ರಾಜಕೀಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಇದ್ರ ಬಗ್ಗೆ ಪರಾಮರ್ಶಿಸಿ ಮತ್ತು ಕೆನ್ ಲೋಚ್ನ ಸಿನಿಮಾಗಳನ್ನು ಹುಡುಕಿ ನೋಡಿ ಅಂತ ವಿನಂತಿಸ್ಕೊಳ್ತಾ ಇವತ್ತಿನ ನನ್ನ ಪರಿಚಯವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಇವತ್ತಿನ ನನ್ನ ಪರಿಚಯವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. On the street, you could lose everything. Allemaal kan give up. When you lose your self-respect, you're done for.